ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯವರೇ ಗಮನಿಸಿ, ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಳೆದು ಹೋಗುವ ಒಂದು ಅಧ್ಯಾಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಮಹತ್ವದ ತಿರುವು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ನೋವುಗಳು, ನಿಮ್ಮ ಮನಸ್ಸನ್ನು ಕಾಡಿದ ಘಟನೆಗಳು, ಹಣಕಾಸಿನ ಒತ್ತಡಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಆ ಒಳಗಿನ ಹೋರಾಟ, ಇವೆಲ್ಲದಕ್ಕೂ ಈಗ ಒಂದು ಅಂತಿಮ ಉತ್ತರ ಸಿಗಲಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಆದರೆ ಇಲ್ಲಿ ಒಂದು ಸತ್ಯವನ್ನು ನೀವು ಮರೆಯಬಾರದು. ಒಂದು ಕಡೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತಿದ್ದರೂ, ಇನ್ನೊಂದು ಕಡೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯವೇ ನಿಮ್ಮ ಕೈಗೆ ಬರುತ್ತಿದ್ದ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಹಾಗಾದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ರಹಸ್ಯಮಯ ಬದಲಾವಣೆ ಏನು? ಯಾವ ಶಕ್ತಿ ನಿಮ್ಮನ್ನು ಮೇಲಕ್ಕೆ ಎತ್ತಲಿದೆ ಮತ್ತು ಯಾವ ಒಂದು ಅಜಾಗರೂಕತೆ ನಿಮ್ಮನ್ನು ಹಿನ್ನಡೆಗೊಳಿಸಬಹುದು? ಇವೆಲ್ಲದರ ಹಿಂದಿರುವ ಗ್ರಹಗಳ ನಿಜವಾದ ಆಟವನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡರೆ ಮಾತ್ರ ನೀವು ಈ ತಿಂಗಳ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಬಹುದು. ಮುಂದೆ ಸಾಗುವ ಮುನ್ನ ಒಂದು ಚಿಕ್ಕ ಕೋರಿಕೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ನೋಡಿದರೆ ಅದು ಸಾಮಾನ್ಯವಲ್ಲ. ಇದು ಒಂದು ದೊಡ್ಡ ಬದಲಾವಣೆಯ ಸಂಕೇತ. ಸೂರ್ಯನು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುವ ಸ್ಥಾನದಲ್ಲಿದ್ದಾನೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ ಬಾರಿ ಹೆಚ್ಚು ಸ್ಪಷ್ಟವಾಗಿರುತ್ತವೆ. ಗೊಂದಲಕ್ಕಿಂತ ನಿಶ್ಚಿತತೆ ಹೆಚ್ಚಾಗುತ್ತದೆ. ಮಂಗಳನ ಚಲನೆ ನಿಮ್ಮೊಳಗಿನ ಉತ್ಸಾಹವನ್ನು ಜಾಗೃತಗೊಳಿಸುತ್ತದೆ. ನೀವು ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ದಿಟ್ಟತನ ಮತ್ತು ವೇಗ ಕಾಣುತ್ತದೆ. ಹಿಂದೆ ನೀವು ಮುಂದೂಡಿದ್ದ ಕೆಲಸಗಳನ್ನು ಈಗ ನೀವು ಮುಗಿಸುವ ಶಕ್ತಿ ಪಡೆಯುತ್ತಿದೆ. ಬುಧನ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತಿನ ಕೌಶಲ್ಯ ತೀವ್ರವಾಗುತ್ತದೆ. ನೀವು ಹೇಳುವ ಪ್ರತಿಯೊಂದು ಮಾತು ಜನರ ಮೇಲೆ ಪರಿಣಾಮ ಬೀರುತ್ತದೆ. ಸಂವಹನದಲ್ಲಿ ನೀವು ಗೆಲ್ಲುವ ಸಾಧ್ಯತೆ ಹೆಚ್ಚು. ಗುರುವಿನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿಸ್ತಾರ ಮತ್ತು ಬೆಳವಣಿಗೆಯ ದ್ವಾರಗಳನ್ನು ತೆರೆದಿಡುತ್ತದೆ. ನೀವು ನಿರೀಕ್ಷಿಸಿದ ಕಡೆಗಳಿಂದ ಸಹಾಯ, ಅವಕಾಶಗಳು ಮತ್ತು ಮಾರ್ಗದರ್ಶನ ಸಿಗಬಹುದು. ಶುಕ್ರನ ಸ್ಥಿತಿ ನಿಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ನೀಡುತ್ತದೆ. ನಿಮ್ಮಲ್ಲಿ ಆಕರ್ಷಣೆ ಹೆಚ್ಚಾಗಿ ಜನರು ನಿಮ್ಮತ್ತ ಸೆಳೆಯಲ್ಪಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದರೆ ಈ ಎಲ್ಲಕ್ಕಿಂತ ಪ್ರಮುಖವಾಗಿ ಕೆಲಸ ಮಾಡುತ್ತಿರುವುದು ನಿಮ್ಮ ರಾಶ್ಯಾಧಿಪತಿ ಶನಿ. ಶನಿ ಅಂದರೆ ಕರ್ಮದ ಫಲವನ್ನು ನೀಡುವ ಗ್ರಹ. ಅವನು ಯಾವತ್ತೂ ತಡ ಮಾಡಬಹುದು, ಆದರೆ ತಪ್ಪು ಮಾಡೋದಿಲ್ಲ. ನೀವು ಇದುವರೆಗೂ ಮಾಡಿದ ಪರಿಶ್ರಮ, ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಇವೆಲ್ಲವನ್ನು ಈಗ ಲೆಕ್ಕ ಹಾಕಿ ಫಲ ನೀಡುವ ಸಮಯ ಬಂದಿದೆ. ನೀವು ಸತ್ಯವಾಗಿ ದುಡಿದಿದ್ದರೆ ಈ ತಿಂಗಳು ನಿಮ್ಮ ಏರಿಕೆಯ ಆರಂಭ. ಆದರೆ ನೀವು ನಿರ್ಲಕ್ಷ್ಯ ಮಾಡಿದರೆ ಅದಕ್ಕೂ ತಕ್ಕ ಪಾಠ ಈ ತಿಂಗಳು ಕಲಿಸುತ್ತದೆ. ಇದರಿಂದ ಒಂದು ವಿಷಯ ಸ್ಪಷ್ಟ: ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆಯಂತಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ, ನೀವು ಮಾಡುವ ಪ್ರತಿಯೊಂದು ನಡೆ ಈ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಲಿದೆ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ಅಜಾಗರೂಕತೆ, ಆತುರದ ನಿರ್ಧಾರಗಳು ಮತ್ತು ಅನಾವಶ್ಯಕ ಮಾತುಗಳು ಇವುಗಳಿಂದ ದೂರವಿರುವುದು ಅತ್ಯಂತ ಮುಖ್ಯ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನೀವು ಈ ತಿಂಗಳಿನಲ್ಲಿ ಎತ್ತರದ ಶಿಖರವನ್ನು ತಲುಪಬಹುದು. ಇಲ್ಲವಾದರೆ ನಿಮ್ಮ ಕೈಗೆ ಬಂದ ಅವಕಾಶವನ್ನೇ ನೀವು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಬಹುದು. ಹೀಗಾಗಿ ಕುಂಭರಾಶಿಯವರೇ, ಈ ಏಪ್ರಿಲ್ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಮತ್ತು ಜಾಗರೂಕತೆ, ಧೈರ್ಯ ಮತ್ತು ಸ್ಪಷ್ಟನೆ ಈ ಮೂರು ಗುಣಗಳನ್ನು ಹಿಡಿದುಕೊಂಡರೆ ಯಶಸ್ಸು ನಿಮ್ಮದೇ. ಕುಂಭರಾಶಿಯ ವ್ಯಾಪಾರಸ್ಥರೇ, ಈ ಏಪ್ರಿಲ್ ನಿಮ್ಮ ವ್ಯವಹಾರದಲ್ಲಿ ಬದಲಾವಣೆಯ ಆರಂಭವಾಗಬಹುದು. ಇಲ್ಲಿಯವರೆಗೆ ನಿಂತು ಹೋಗಿದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಬಾಕಿ ಹಣಗಳು ಕೈ ಸೇರುವ ಸೂಚನೆ ಇದೆ. ಹೊಸ ಕಸ್ಟಮರ್ಗಳು ಮತ್ತು ಹೊಸ ಡೀಲ್ಗಳು ನಿಮ್ಮ ಲಾಭವನ್ನು ನಿಧಾನವಾಗಿ ಹೆಚ್ಚಿಸುತ್ತವೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ಸಹಕಾರದಿಂದ ಹೊಸ ಯೋಜನೆಗಳನ್ನು ಆರಂಭಿಸುವ ಅವಕಾಶವೂ ಇದೆ. ಆದರೆ ಅತಿಯಾಗಿ ಆತುರ ಪಡಬೇಡಿ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಪರಿಶೀಲನೆ ಮಾಡುವುದು ತುಂಬ ಮುಖ್ಯ. ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಹೂಡಿಕೆಗಳಲ್ಲಿ ಜಾಗ್ರತೆ ಅಗತ್ಯ.
ದೀರ್ಘಕಾಲದ ಯೋಚನೆ ನಿಮಗೆ ಲಾಭ ತರುತ್ತದೆ. ಒಟ್ಟಾರೆ ನೋಡಿದರೆ ಈ ತಿಂಗಳು ನಿಮಗೆ ಅವಕಾಶ ಕೊಡುತ್ತದೆ, ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಬುದ್ಧಿವಂತಿಕೆಗೆ ಅವಲಂಬಿತವಾಗಿದೆ. ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನಿಧಾನವಾದ ಆದರೆ ಸ್ಪಷ್ಟವಾದ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಹಣದ ಹರಿವು ಉತ್ತಮವಾಗುತ್ತದೆ. ಹಿಂದೆ ಅಂಟಿಕೊಂಡಿದ್ದ ಹಣ ಕೈ ಸೇರದ ಸಾಧ್ಯತೆ ಇದೆ. ಹಿಂದೆ ಕೊಟ್ಟಿದ್ದ ಹಣ ನಿಮಗೆ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮಾರ್ಗಗಳು ಕೂಡ ನಿಧಾನವಾಗಿ ತೆರೆಯಬಹುದು. ಆದರೆ ಒಂದು ಮುಖ್ಯ ಎಚ್ಚರಿಕೆ, ಆದಾಯ ಹೆಚ್ಚಾದಂತೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ತುಂಬ ಅಗತ್ಯ. ಉಳಿತಾಯದ ಕಡೆ ಗಮನ ಹರಿಸಿದರೆ ಈ ತಿಂಗಳು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗಬಹುದು. ಯಾರಿಗಾದರೂ ಹಣ ಕೊಡುವ ಮುನ್ನ ಅಥವಾ ಜಾಮೀನು ನಿಲ್ಲೋದು ಬಗ್ಗೆ ಜಾಗ್ರತೆ ಇರಲಿ. ಮತ್ತೆ ಹಣ ವಾಪಸ್ಸು ಬರೋದು ಕಷ್ಟವಾಗುವ ಸಾಧ್ಯತೆ ಇದೆ. ಒಟ್ಟಾರೆ ನೋಡಿದರೆ ಈ ತಿಂಗಳು ನಿಮಗೆ ಹಣ ಸಂಪಾದನೆಗೆ ಅವಕಾಶ ಕೊಡುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ಕುಂಭರಾಶಿಯವರೇ, ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನ ಮಿಶ್ರ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ತಿಂಗಳ ಆರಂಭದಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಆದರೆ ಮಧ್ಯಭಾಗದ ನಂತರ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆಸ್ತಿ ಅಥವಾ ಹಣದ ವಿಷಯದಲ್ಲಿ ಮಾತಿನ ತಕರಾರು ಸಂಭವಿಸಬಹುದು. ಇಲ್ಲಿ ನಿಮ್ಮ ತಾಳ್ಮೆ ಮತ್ತು ಮಾತಿನ ನಿಯಂತ್ರಣ ತುಂಬ ಮುಖ್ಯ. ಶಾಂತವಾಗಿ ವರ್ತಿಸಿದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಬಹುದು. ವಿದ್ಯಾರ್ಥಿಗಳೇ, ಈ ತಿಂಗಳು ನಿಮಗೆ ಪ್ರಮುಖ ಸಮಯವಾಗಿರುತ್ತದೆ. ಓದಿನ ಕಡೆ ಗಮನ ಹೆಚ್ಚಾಗುತ್ತದೆ. ಏಕಾಗ್ರತೆಯು ಉತ್ತಮವಾಗಿರುತ್ತದೆ. ನೀವು ಓದಿದ ವಿಷಯಗಳು ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಪರೀಕ್ಷೆಗಳು ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಇದು ಅನುಕೂಲಕರ ಸಮಯ. ಆದರೆ ಒಂದು ಎಚ್ಚರಿಕೆ, ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಅನಗತ್ಯ ವ್ಯತ್ಯಯಗಳಿಂದ ದೂರವಿರಿ. ಇವು ನಿಮ್ಮ ಸಮಯವನ್ನು ಹಾಳು ಮಾಡಬಹುದು. ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ. ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಂತನ ಆರಾಧನೆ ಮಾಡಿ. ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಪಠಿಸುವುದು ಉತ್ತಮ. ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಕಪ್ಪು ಬಣ್ಣದ ವಸ್ತ್ರದಾನ ಮಾಡುವುದು ನಿಮ್ಮ ಕರ್ಮದ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಮತ್ತು ಗಾಯತ್ರಿ ಮಂತ್ರ ಜಪಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಒಟ್ಟಾರೆ ಕುಂಭರಾಶಿಯವರೇ, ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮುಖ್ಯ ತಿರುವಾಗಬಹುದು. ಅವಕಾಶಗಳು ಬರುತ್ತವೆ, ಆದರೆ ಅವುಗಳನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಜಾಗರೂಕತೆ, ಸಹನೆ ಮತ್ತು ಸರಿಯಾದ ನಿರ್ಧಾರ ಇವು ನಿಮ್ಮ ಯಶಸ್ಸಿನ ಕೀಲಿಕೈ. ಗ್ರಹಗಳ ಬೆಂಬಲ ಇದ್ದರೂ ನಿಮ್ಮ ಪರಿಶ್ರಮವೇ ಅಂತಿಮ ಫಲ ನೀಡುತ್ತದೆ ಅನ್ನೋದನ್ನು ಮರೆಯಬೇಡಿ. ಈ ತಿಂಗಳು ನಿಮ್ಮ ಎಲ್ಲ ಪ್ರಯತ್ನಗಳು ಫಲ ನೀಡಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯ ಹೆಚ್ಚಾಗಲಿ ಸ್ನೇಹಿತರೆ ಎಂದು ಹಾರೈಸುತ್ತೇನೆ. ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಏಪ್ರಿಲ್ ತಿಂಗಳ ಪೂರ್ತಿ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ದೇನೆ ಕುಂಭರಾಶಿ ಬಗ್ಗೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಸ್ನೇಹಿತರೆ. ಕುಂಭರಾಶಿಯವರೇ, ಖಂಡಿತ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.